ಬೆಂಗಳೂರು ಗ್ರಾಮಾಂತರ ಸುಮ್ಮನೆ ಬೆಂಗಳೂರು ಗ್ರಾಮಾಂತರ ಸುಮ್ಮನೆ ಕಿತ್ತಿದೀವ ನಾವು ನಮ್ ಕ್ಷೇತ್ರನ ಅದು. ಥ್ಯಾಂಕ್ ಯು ವೆರಿ ಮಚ್ ನಿಕೇತ್. 43 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿನ ಹತ್ತತ್ರ ಬಂದಿದೆ. 43 ಕ್ಷೇತ್ರಗಳಲ್ಲಿ ನೋಡಿ ಆಮ್ ಆದ್ಮಿ ಪಾರ್ಟಿ 26ಕ್ಕೆ ಬಂದು ನಿಂತಿದೆ, ಕುಗ್ತಾ ಇದೆ ನೋಡಿ. 26 43 ಅದರ ಅಂತರ ನೋಡಿ, ಏನೇ ಹೆಚ್ಚು ಕಡಿಮೆ ಆದರೂ ಇದು ಬಹಳ ಕಷ್ಟ. ಈಗ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಆಮೇಲೆ ಅದು ಪೋಸ್ಟಲ್ ವೋಟ್ಸ್, ಇನ್ನು ಬ್ಯಾಲೆಟ್ ಪೇಪರ್ ಇನ್ನೂ ನಮ್ದು ಇವಿಎಂ ಈಗ ಸ್ಟಾರ್ಟ್ ಆಗಿದೆ. ಈಗ ನಮಗೆ ಅಲ್ಲಿಂದಾನೇ ಬರ್ತಿದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ದಿಸ್ ಇಸ್ ಜಸ್ಟ್ ಅ ವೆರಿ ಅರ್ಲಿ. ಇನ್ನು ಈಗ ಪೋಸ್ಟಲ್ ವೋಟ್ಸ್ ಆಗಿದೆ, ಇವಿಎಂ ಈಗ ಶುರು ಆಗ್ತಿದೆ. ಇಲ್ಲ, ಈಗ ಶುರು ಆಗಿದೆ ನೋಡಿ. ನಾನು ಹೇಳ್ತಾ ಇದ್ದೀನಿ, ನಮಗೂ ಅಲ್ಲಿಂದ ಮಾಹಿತಿಗಳು ಬರ್ತಿದೆ. ನಾ ಹೇಳೋದು ಈಗಲ್ಲ, ನಾನು ಹಲವಾರು 4 ವರ್ಷಗಳಿಂದಲೂ ಸಹ ಅನೇಕ ಚುನಾವಣೆಗಳ ಸಂದರ್ಭಗಳಲ್ಲಿ ನಾವು ಸೋತಂತ ಸ್ಥಿತಿಗಳಿದಾವೆ, ಗೆದ್ದಂತ ಪರಿಸ್ಥಿತಿಯೂ ಇದೆ, ಎಲ್ಲವೂ ಇದೆ. ಆ ಸಂದರ್ಭದಲ್ಲಿ ನಾವು ಯಾವಾಗ್ಲೂ ಹೇಳ್ತೀವಿ, ಆಮ್ ಆದ್ಮಿ ಪಕ್ಷ 12 ವರ್ಷಗಳಲ್ಲಿ ಗೆದ್ದಿದೆ, ಕಂಪ್ಲೀಟ್ ಆಗಿ ಗೆದ್ದಿದೆ. ನಾವು ಸೋತಿರಬಹುದು ನಂಬರ್ಸ್ ಅಲ್ಲಿ, ಆದ್ರೆ ನಮ್ಮ ಐಡಿಯಾಲಜಿ, ನಮ್ಮ ಗ್ಯಾರಂಟಿಗಳು, ನಮ್ಮ ವೆಲ್ಫೇರ್ ಸ್ಕೀಮ್ಗಳು ಇತರ ಪಕ್ಷಗಳಲ್ಲೂ ಕಾಪಿ ಮಾಡ್ತಿದ್ದಾರೆ. ಮೇಡಮ್, ಅಧಿಕೃತವಾಗಿ ಈ 3 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಮುನ್ನಡೆ ಅಂತ ಇದು ಚುನಾವಣಾ ಆಯೋಗ ಅದು ಹೇಳಿದ ಫಲಿತಾಂಶದ ಟ್ರೆಂಡ್ ಹಂತ ದಾಟ್ತಾ ಇದೆ ಮೇಡಮ್. ರೌಂಡ್ ಆಗ್ತಾ ಇದೆ, ಈಗ ಓಪನ್ ಆಗಿದೆ. ಅಲ್ಲ ಅದಾದ್ಮೇಲೆ 1500 ವೋಟಿನ ಹಿನ್ನಡೆ ಸಾಧಿಸ್ತಾ ಇದ್ದಾರೆ. ಪೋಸ್ಟಲ್ ಅಲ್ಲಿ ಅಷ್ಟು ಬರಕ್ ಸಾಧ್ಯನಾ? ಅಲ್ಲ ಈಗ ಕೊಡ್ತಿದ್ದೀರಾ ನೋಡಿ. ಕೇಜ್ರಿವಾಲ್ ಅವರು ಈ ಕ್ಷಣ ಅಂದ್ರೆ ಪೋಸ್ಟಲ್ ವೋಟ್ಸ್ ಅಲ್ಲಿ ಸಾಧ್ಯನಾ? ಸಾಧ್ಯ ಇಲ್ಲ. ದೆಹಲಿಯ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ, 3 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಮುನ್ನಡೆಯನ್ನ ಕಾಣ್ತಾ ಇದೆ. ಇದು ದೆಹಲಿ ನಾವು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂಗೆ ಆ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟಂಗೆ ಹೇಳ್ತಾ ಇರುವಂತದ್ದು. ಅಲ್ಲೇ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಕೈಲಾಶ್ ಗೆಹ್ಲೋಟ್, ಕಪಿಲ್ ಮಿಶ್ರಾ ಇವರೆಲ್ಲ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಆಮೇಲೆ ಬಿಜ್ವಾಸನ್ ಕ್ಷೇತ್ರದಲ್ಲಿ ಕೈಲಾಶ್ ಗೆಹ್ಲೋಟ್ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಹಾಗೆ ಆಪ್ ಬಿಟ್ಟು ಬಿಜೆಪಿ ಸೇರಿದಂತ ಇಬ್ಬರಿಗೆ ಮುನ್ನಡೆಯನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. 7 ಮಂದಿ ಅಲ್ವಾ ಮೇಡಮ್ ಒಟ್ಟು ಸಿಟ್ಟಿಂಗ್ MLA 8 ಮಂದಿ. ಅದಾದ ನಂತರದಲ್ಲಿ ಮತ್ತೆ ಸುಮಾರು 6 ಮಂದಿಯಷ್ಟು ಬಂಡಾಯ ಹೇಳುವಂತ ರೀತಿಯಾಗಿತ್ತು. ಬಟ್ ಅವ್ರು ಕಂಟೆಸ್ಟ್ ಮಾಡದೆ ಹೋದ್ರು ಕೂಡ ಬಿಜೆಪಿಗೆ ಸಪೋರ್ಟ್ ಅನ್ನುವಂತ ರೀತಿಯಾಗಿ ಶಾಸಕರುಗಳು ಘೋಷಣೆ ಮಾಡಿದಂತದನ್ನ ನಾವು ನೋಡಿದ್ವಿ. ಬಹುಶಃ ಇದೆಲ್ಲ ಇಲ್ಲಿ ಹಿನ್ನಡೆ ಆಗ್ತಾ ಇರುವಂತದ್ದು ನಮಗೆ ಆರಂಭಿಕದಲ್ಲಿ 8-7 ಚುನಾವಣೆಗಿಂತ ಮೊದಲು ಚುನಾವಣೆ ಆಗಿನ್ನು ರಿಸಲ್ಟೇ ಬಂದಿಲ್ಲ, ಆಗ್ಲೇ 16 ಓಕೆ. ಬಟ್ ಅಶ್ವಥ್ ನಾರಾಯಣ ಒಂದು ವಿಚಾರ ಅಂತ ಅಂದ್ರೆ ಈ ಬಾರಿ ಬಿಜೆಪಿಯ ಸ್ಟ್ರಾಟಜಿ ಬದಲಾಗಿದ್ದು ಮೇಲ್ನೋಟಕ್ಕೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದ್ದಿದ್ದು ಅಂತ ಅಂದ್ರೆ, ಹೌದು ಆಪ್ಗಿರುವಂತ ಅಲ್ಲಿ ಪಾಸಿಟಿವ್ ಥಿಂಗ್ಸ್ ಏನೋ ಆಗ್ತಾನೆ. ರಂಗನಾಥ್ ಅವರು ಹೇಳ್ತಾ ಇದ್ದ ಹಾಗೆ ಅವರು ಬಹಳ ಸಿಂಪಲ್ ಮಂದಿ ಒಂದು, ಆಮೇಲೆ ಅದಾದ ನಂತರ ಭ್ರಷ್ಟಾಚಾರ ರಹಿತವಾದಂತ ಇದನ್ನೆಲ್ಲ ಅವರು ತೊಡೆದು ಹಾಕುವಂತ ಪ್ರಯತ್ನ ಒಂದ್ ಕಡೆ ಬಿಜೆಪಿಯಿಂದ ಆಗ್ತಾ ಇತ್ತು. ಮೀನ್ ಟೈಮ್ ಅದರ ಜೊತೆಗೆ ನಾವು ಇನ್ನೊಂದು ಸಂಗತಿಯನ್ನ ಗಮನಿಸಿದ್ದು ಅಂತ ಅಂದ್ರೆ, ಈ ಬಾರಿ ಯಾವುದೇ ರೀತಿಯಾದಂತ ಒಂದು ಫೇಸ್ ಅನ್ನ ಇಟ್ಕೊಂಡು ಅವ್ರು ಮುಂದಕ್ಕೆ ಹೋಗಿಲ್ಲ. ಕಿರಣ್ ಬೇಡಿ ಅವರನ್ನ ಮುಂದಕ್ಕೆ ಇಟ್ಕೊಂಡು, ಮನೋಜ್ ತಿವಾರಿ ಅವರನ್ನ ಮುಂದಕ್ಕೆ ಇಟ್ಕೊಂಡು ಹೋದಂತ ಸಂದರ್ಭದಲ್ಲಿ ಕೈ ಸುಟ್ಕೊಂಡಂತದ್ದು ಅವ್ರಿಗೆ ಬಹಳ ಸುಲಭವಾಗಿ ಗೊತ್ತಿದೆ ನಿಮಗೆ. ಬಟ್ ಅದನ್ನ ಮೀರಿ ಈ ಬಾರಿ ಯಾವುದೇ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಯನ್ನ ಮುಂದಿಟ್ಕೊಂಡೆ ಸಂಘಟಿತವಾಗಿ ಹೋದಂಥದ್ದು ಹೇಗೆ ಅನುಕೂಲ ತಂದಂತ ರೀತಿಯಾಗಿ ಅನಿಸ್ತಾ ಇದೆ ನೋಡಿ. ದೆಹಲಿ ಅಂದ್ರೆ ಕೇಂದ್ರ ಒಂದೇ ಅಲ್ಲ, ಸರೌಂಡಿಂಗ್ಸ್ ಏರಿಯಾದಲ್ಲಿ ಹರಿಯಾಣ ಇದೆ, ನೋಯ್ಡಾ ಇದೆ, ಓಕ್ಲಾ ಇದೆ, ಗುರ್ಗಾವ್ ಇದೆ. ಇವೆಲ್ಲವೂ ಸಹ ಮತ್ತೆ ಉತ್ತರ ಪ್ರದೇಶ, ಹರಿಯಾಣ ಇವೆಲ್ಲವೂ ಸಹ ಅಲ್ಲಿ ಆ ಸ್ಟೇಟ್ಗಳಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ಸ್ಗೂ ಇಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ, ಮತದಾರರ ಇನ್ಫ್ಲೂಯೆನ್ಸ್. ಮತ್ತು ಹರಿಯಾಣದ ಬಹುತೇಕ ಜನ, ಪಂಜಾಬಿನ ಬಹುತೇಕ ಜನ, ಬಿಹಾರಿಗಳು ಮಧ್ಯಮ ವರ್ಗದ ಜನ ದೆಹಲಿನಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗವನ್ನು ನಡೆಸ್ಕೊಂಡು ಬಂದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ಹರಿಯಾಣದಲ್ಲಿ, ಉತ್ತರ ಪ್ರದೇಶದಲ್ಲಿ, ಬಿಹಾರ್ನಲ್ಲಿ ಬಿಜೆಪಿ ಡೆವಲಪ್ಮೆಂಟ್ಸು ಅಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಇನ್ಫ್ಲೂಯೆನ್ಸು ಇಲ್ಲಿ ಮತದಾರನಿಗೆ ಅದು ಪರಿಣಾಮ ಬೀರಿದೆ. ಜೊತೆಗೆ ಸಾಂಪ್ರದಾಯಿಕ ಓಟ್ಗಳು ಏನಿತ್ತು ಆಮ್ ಆದ್ಮಿ ಪಾರ್ಟಿಗೆ ರೆಗ್ಯುಲರ್ ಆಗಿ 2 ಚುನಾವಣೆಯಲ್ಲೂ ಸಹ ಅದು 3 ಚುನಾವಣೆ, ಒಂದು ಸಲ ಕಾಂಗ್ರೆಸ್ಸಿನ ಬೆಂಬಲದಿಂದ. ವೆರಿ ಇಂಪಾರ್ಟೆಂಟ್ಲಿ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. 12 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ನೋಡ್ತಾ ಇದೆ. ಇದು ವೆರಿ ಇಂಟ್ರೆಸ್ಟಿಂಗ್ ನೋಡಿ. ರಾಜಕೀಯದ ಲೆಕ್ಕಾಚಾರಗಳು ಬದಲಾಗ್ತಾ ಇವೆ ಅಂತ ಒಂದು ಎಕ್ಸಾಂಪಲ್ ಇದೆ. 12 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಮುನ್ನಡೆಯಿಂದ ಒಂದು ಅರ್ಥದಲ್ಲಿ ಏನಿತ್ತು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಮುಸ್ಲಿಂ ಸಮುದಾಯ, ಮುಸ್ಲಿಂ ಈ ಮನಸ್ಸುಗಳು ಬಿಜೆಪಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ 12 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಬಿಜೆಪಿಯಲ್ಲಿ ಮುನ್ನಡೆಯನ್ನು ನೋಡ್ತಾ ಇದೆ ಅಂತಂದ್ರೆ ಇದರ ಅರ್ಥ ಏನು? ನೋ ಡೌಟ್ ಕೆಲವೊಂದು ಕಡೆಗೆ ಮುಸ್ಲಿಂ ಮತಗಳಿದಾವಲ್ಲ, ಅಲ್ಲಿ ನಿರ್ಣಾಯಕ ಕೆಲವೊಂದು ಕಡೆಗೆ ಇನ್ನೊಂದು ಸರ್ ವಿಚಾರ ಅಂದ್ರೆ
ಇದೇ 12 ಕ್ಷೇತ್ರಗಳಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ವಿರುದ್ಧ ಬಹಳ ದಂಗೆ ಇದ್ದಂತ ಸಂದರ್ಭ. ಸಿಎಎ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೋದಾಗ 20 ಕ್ಷೇತ್ರ ಇದೆ. ಹೌದು, 12 ಕ್ಷೇತ್ರ ಬಹಳ ಮಂದಿ ಪ್ರತಿಭಟನೆ ಮಾಡಿದಂಥದ್ದು. ಈಗ 12 ಪೈಕಿ 7 ಕ್ಷೇತ್ರದಲ್ಲಿ ಇವ್ರು ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರ ಸ್ಟ್ರಾಟಜಿ ಹೇಗಿತ್ತು ಅನ್ನುವಂತ ಹೇಳ್ತಾ ಇದೆ. ಆಮೇಲೆ ಬಹುಶಃ AIMIM ಬಹುಶಃ ಈ ಬಾರಿ ಕಂಟೆಸ್ಟ್ ಮಾಡಿದಂಥದ್ದು ಕೂಡ ವೋಟ್ ಡಿವೈಡ್ ಆಗಿ ಬಿಜೆಪಿಗೆ ಅನುಕೂಲ ತಂದಿರುವಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಕರೆಕ್ಟ್. ರಮೇಶ್ ಜಿ, ನಮ್ಮ ರಮೇಶ್ ಬಾಬು ಅವರು ಬಂದಿದ್ದಾರೆ. ರಮೇಶ್ ಅವರೇ, ನೋಡ್ತಾ ಇದ್ದೀರಿ ಆರಂಭದ ಮುನ್ನಡೆ ಹಿನ್ನಡೆಗಳನ್ನು, ಏನಂತೀರಿ ಸರ್? ನಿರೀಕ್ಷಿತವಾದಂಥ ಫಲಿತಾಂಶನೇ ಬರ್ತಾ ಇದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಬಿಕಾಸ್ ಅಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆದ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಬಿ ಜೆ ಪಿಗೆ ಅನುಕೂಲ ಆಗಿದೆ. ಮತ್ತು ತಾವೇನೀಗ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳನ್ನ ವಿಮರ್ಶೆ ಮಾಡ್ತಾ ಇದ್ದೀರಾ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಬಿ ಜೆ ಪಿ. ನೀವು ಕರ್ನಾಟಕ ಒಂದು ಕ್ಷೇತ್ರ ಇದೆ ಮುಸ್ಲಿಂ ಕ್ಷೇತ್ರ, ಶಿವಾಜಿನಗರ, ಅಲ್ಲಿ ಬಿ ಜೆ ಪಿ ಗೆದ್ದಿತ್ತು. ಯಾಕೆ ಅಂದರೆ ಅಲ್ಲಿ ವೋಟ್ ಸ್ಪ್ಲಿಟ್ ಆದಾಗ ಅದರ ಲಾಭವನ್ನು ಪಡ್ಕೊತಾರೆ. ಪೂರಕವಾಗಿ ಒಂದು ಆ ರೀತಿ, ಇನ್ನೊಂದೇನು ಅಂದರೆ ಯಾರೂ ಇಲ್ಲದಿರುವಂತಹ ಸಂದರ್ಭದಲ್ಲಿ ಅದರಲ್ಲಿರುವಂತವ್ರು ಯಾರು ವ್ಯಕ್ತಿಯ ಮೇಲೂ ಕೂಡ ಅದು ಅವಲಂಬನೆ ಆಗಿರುತ್ತಲ್ಲ. ಕೂಡ ಆದ್ರೆ ಒಂದು ಸರ್, ನೀವೇನೇ ಹೇಳಿದ್ರು ಕೂಡ ರಾಜಕೀಯದ ಲೆಕ್ಕಾಚಾರಗಳು ಬದಲಾಗ್ತಿವೆ ಅನ್ಲಿಕ್ಕೆ ಸಾಕ್ಷಿ ಇಲ್ಲ ಅಬ್ಸಲ್ಯೂಟ್ಲಿ ರಾಂಗ್ ಅಲ್ವಾ? ದೆಹಲಿದೆ ಕೊಡ್ತೀನಿ ಉದಾಹರಣೆಗೆ, 12 ಹೇಳಿದ್ರಲ್ಲ, ಜಸ್ಟ್ ನೀವು ಫಲಿತಾಂಶ ಬರಲಿ, ಆಪ್ತು ಮತ್ತೆ ಕಾಂಗ್ರೆಸ್ ಒಂದೇ ನಿಮಿಷ ಸರ್. ಈ ನೋಡಿ, ಅರವಿಂದ್ ಕೇಜ್ರಿವಾಲ್ ಆರಂಭದಿಂದ ಇಲ್ಲಿ ತನಕ ಮಾಡಿದಂತ ವಾಗ್ದಾಳಿಗಳಿದಾವಲ್ಲ, ಅದು ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನನ್ನನ್ನ ಬೇಕು ಅಂತ ಜೈಲಿಗೆ ಹಾಕಿದ್ದಾರೆ. ಸೊ ಈ ರೀತಿ ಇದೊಂದೆರಡು, ಜೊತೆಗೇನು ಅಂದ್ರೆ ಜೈಲಲ್ಲಿ ಇದ್ಕೊಂಡೇನೆ ನಾನು ಅಧಿಕಾರ ಮಾಡ್ತೀನಿ, ಆ ಪ್ರಯತ್ನವನ್ನು ಕೂಡ ಮಾಡಿಬಿಟ್ರು. ಎಲ್ಲೋ ಒಂದ್ ಕಡೆಗೆ ಈ ಕೋರ್ಟಿನ ವಿಚಾರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮುನ್ನಡೆ ಆದಂತ ಸಂದರ್ಭದಲ್ಲಿ ಅದನ್ನ ಅವರು ತಗೊಂಡಂತ ರೀತಿ, ಅದಾದ್ಮೇಲೆ ಹಿನ್ನಡೆ ಆದಂತ ಸಂದರ್ಭದಲ್ಲಿ ಅದನ್ನ ಹೇಳಿದಂತ ರೀತಿ, ಅದೆಲ್ಲದೂ ಕೂಡ ಸಿಎಂ ಮಾಡಿದ್ರು. ಮಹಿಳೆಯರ ಮತ ಗಳಿಸಬಹುದು ಅಥವಾ ಮನ ಗೆಲ್ಬಹುದು, ಬೇರೆ ಯಾರು ಇರ್ಲಿಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿ, ಬೇರೆ ಯಾರೂ ಕೂಡ ಇರ್ಲಿಲ್ಲ. ಅಂತ ಒಂದು ಸ್ಥಿತಿ ಆಗ್ಬಿಟ್ಟು ಇದ್ದವರೆಲ್ಲ ನಾಯಕರುಗಳು ಜೈಲಿಗೆ ಹೋದ್ರು ಅಥವಾ ಅವ್ರಿಗೆ ಏನೋ ಒಂದು ಕಳಂಕ. ಆಗ್ಲೇ ನಮ್ಮ ಕಾಂಗ್ರೆಸ್ ಯುವ ಮುಖಂಡರು ಹೇಳ್ತಾ ಇದ್ರು, ಈ ಮೋದಿ ಡ್ರೆಸ್ ಹಾಕಲ್ವಾ, ಮೋದಿ ಪೆನ್ ಇಡಲ್ವಾ, ಮೋದಿ ವಾಚ್ ಇಡಲ್ವಾ, ಇಂಥವೆಲ್ಲ ಚರ್ಚೆಗಳು ಬರ್ತವೆ. ಅವರು ಒಂದು ವೆರಿ ಇಂಪಾರ್ಟೆಂಟ್ ಸಂಗತಿನ ಬಹುಶಃ ಎಲ್ಲರೂ ಕೂಡ ಒಪ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ಜನ ಹೆಂಗೆ ನೋಡ್ತಾರೆ ಅಂತಂದ್ರೆ, ದುಡ್ಡು ಮಾಡೋರು, ದುಡ್ಡು ಮಾಡದೇ ಇರುವಂಥವ್ರು, ಅಥವಾ ಕೆಲವರು ಒಂದು ಸಣ್ಣ ಪುಟ್ಟ ಈ ರೀತಿ ಚರ್ಚೆಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಯಾರಿಗೆ ಬಿಟ್ಟು ಹೋಗ್ತಾನ್ರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಇಟ್ಬಿಡ್ತಾರೆ. ಆಯ್ತಪ್ಪ, ಮೋದಿ ಇವತ್ತು ಡ್ರೆಸ್ ಹಾಕ್ಬೋದು, ಇವತ್ತು ವಾಚ್ ಕಟ್ಬೋದು, ಇವತ್ತು ಬಂಗಾರ ಕನ್ನಡಕನೇ ಹಾಕೊಂಡ್ರು ಅಂತ ಹೇಳಿ ಯಾರಿಗೆ ಬಿಟ್ಟು ಹೋಗ್ತಾರ್ರಿ ಅಂದ್ರೆ, ಇಲ್ಲಿ ಉಳಿದವರು ಇದಾರಲ್ಲ ಅವರು ಬಹಳಷ್ಟು ಜನಗಳಿಗೆ ಬಿಟ್ಟು ಹೋಗ್ತಾರೆ ಅಂತ ಅರ್ಥ. ಮೋದಿ ಯಾರಿಗೂ ಬಿಟ್ಟು ಹೋಗಲ್ಲ, ಸಮಾಜಕ್ಕೆ ಬಿಟ್ಟು ಹೋಗ್ತಾರೆ ಅಂತ ಅರ್ಥ. ನೋಡಿ, ಇದಿದೆಯಲ್ಲ, ಇದು ಬಹಳ ಇಂಪ್ಯಾಕ್ಟ್ ಇದೆ. ಆಮೇಲೆ ಸರ್, ಇನ್ನೊಂದು 42 ಕ್ಷೇತ್ರಗಳಿಗೆ ಬಂದಿದೆ. ಹೌದು, ಈಗ 3,000 ರೂಪಾಯಿ ಶರ್ಟ್ ಹಾಕ್ತಂತ ವ್ಯಕ್ತಿ 4,000 ರೂಪಾಯಿ ಶರ್ಟ್ ಹಾಕಿದ್ರೆ ಅದು ಮ್ಯಾಟರ್ ಆಗಲ್ಲ. 200 ರೂಪಾಯಿ ಶರ್ಟ್ ಹಾಕ್ತಾ ಇದ್ದಂತ ವ್ಯಕ್ತಿ 2,000 ರೂಪಾಯಿ ಶರ್ಟ್ ಹಾಕಿದ್ರೆ ಇಲ್ಲಿ ವಿಚಾರ ಆಗುತ್ತೆ. ಶೀಶ್ ಮಹಲ್ ವಿಚಾರವನ್ನ ಬಿಜೆಪಿ ಅದಕ್ಕೆ ಮುನ್ನೆಲೆಗೆ ತಂದಂತದ್ದು. 38 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ರಿನೋವೇಷನ್ ಅನ್ನೋ ಸಂಬಂಧ. ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಡಿಯೋಗಳನ್ನ ಬಿಟ್ರು, ಬಾತ್ ಟಬ್ ಮತ್ತೊಂದು ಈ ತರದೆಲ್ಲ ಬಹಳ ಐಷಾರಾಮಿಯಾಗಿ ಮನೆ. ಯಾಕೆ ಕೇಜ್ರಿವಾಲ್ ಅವರು ವ್ಯಾಗನಾರ್ ಕಾರಲ್ಲಿ ಓಡಾಡ್ಕೊಂಡಿದ್ದಂಥವ್ರು ಯಾವುದೋ ಒಂದು ಸಣ್ಣ ಮನೆಯಲ್ಲಿ ಇದ್ದಂತ ರೀತಿಯಾಗಿ ಬಿಂಬಿಸ್ಕೊಂಡಂತ ವ್ಯಕ್ತಿ 38 ಕೋಟಿ ರೂಪಾಯಿ, ಅದು ಇಲ್ಲಿ ಮ್ಯಾಟರ್ ಆಯ್ತು. ಇಲ್ಲಿ ನೋಡಿ ರಮೇಶ್ ಬಾಬು ಇದ್ದಾರೆ, ಅಶ್ವಥ್ ನಾರಾಯಣ್ ಇದ್ದಾರೆ. ಅವ್ರು ಎಂದೂ ಕೂಡ ವಾಸ್ತವಕ್ಕೆ ಮೀರಿದ ಸಂಗತಿಗಳು ಎಂದೂ ಮಾತಾಡಲ್ಲ. ನಾನು ರಮೇಶ್ ಹತ್ರ ಮೊನ್ನೆ ಕೂಡ ಹೇಳ್ತಾ ಇದ್ದೆ, ರೀ ರಾಜಕೀಯ ಅಂದ್ರೆ ಖಂಡಿತವಾಗ್ಲೂ ಇರುತ್ತೆ, ನಾವು ಸ್ವಲ್ಪ ಭಿನ್ನವಾಗಿದ್ದೀವಿ ಅಂತ ಬಿಟ್ಟರೆ ನಾವೇನು ಬಹಳ ಇದು ಅಂತ ನಾವು ಹೇಳಲ್ಲ ಅಂತ ಹೇಳಿದವರು. ಯಾವತ್ತೂ ಹಿಂಗೆ ಗೊತ್ತಾ, ರಾಜಕಾರಣದಲ್ಲಿ ನಾವು ಬಿಳಿ ಬಟ್ಟೆಯನ್ನು ಹಾಕೊಂಡು ಒಂದು ಡಾಟ್ ಇಲ್ದಂಗೆ ಹೋಗ್ತೀವಿ ಅಂತ ಹೋಗಬಾರ್ದು. ಯಾಕಂದ್ರೆ ಅಕ್ಕಪಕ್ಕ ಕೆಸರೆರಚುವಂತವ್ರ ಸಂಖ್ಯೆ ಬಹಳ ಇರುತ್ತೆ. ಕೆಸರೆರಚುವಂತವ್ರಿಗೆ ಕೆಸರೆರಚೋದು ಮಾತ್ರ ಕೆಲಸ, ತೊಳ್ಕೊಳ್ಳೋದು ಬಿಡೋದು ನಿಮ್ಮ ಹಣೆ ಬರಹ. ನಿಮ್ಮನೆ ಬರ, ನೀವು ಆ ಕೆಸರಲ್ಲೇ ಹೋಗ್ತಿದ್ರೆ ಹೋಗಿ, ಇಲ್ಲ ಅನಿವಾರ್ಯವಾಗಿ ನೀವು ಬದಲಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಇದು ರಾಜಕಾರಣದಲ್ಲಿ ನಾನು ವ್ಯಾಗನ್ನಾರ್ ಕಾರಲ್ಲೇ ಓಡಾಡ್ತೀನಿ, ನಾನು ಏನಾದರೂ ಆದಂಥ ಸಂದರ್ಭದಲ್ಲಿ ಆ ಕಾರಣ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳಿ ಅಂತ ಕಾಲಕ್ಕೆ ತಕ್ಕಂಗೆ ನೀವು ಇದೆಲ್ಲದ್ರ ಹೊರತಾಗಿ ಏನ್ ಬೆಸ್ಟ್ ಕೊಡ್ತೀರಿ ನೀವು ಅನ್ನೋದು ಇಂಪಾರ್ಟೆಂಟ್ ಸರ್. ನೀವು ವ್ಯಾಗನ್ನಾರ್ ಕಾರಲ್ಲಿ ಓಡಾಡಿದ ತಕ್ಷಣ ನೀವು ತುಂಬಾ ಸರಳ ಅಂತಲ್ಲ. ನೀವೇನೋ ಒಂದು ಸುಮ್ಮನೆ ಒಂದು ಕಾಟನ್ ಶರ್ಟ್ ಹಾಕೊಂಡು ತಿರುಗಾಡಿದ ತಕ್ಷಣ ಹೌದಪ್ಪ ನೀವು ಬಹಳ ನೀವು ಸ್ವಚ್ಛ, ನೀವು ಸಮಾಜಕ್ಕೊಂದು ಮಾದರಿ. ನಿಜವಾಗ್ಲೂ ಅಲ್ಲ. ಅದು ನಿಮ್ಮ ವರ್ತನೆಗಳು, ನಿಮ್ಮ ಕೆಲಸ ಕಾರ್ಯಗಳು ಎಷ್ಟರ ಮಟ್ಟಿಗೆ ನಿಮ್ದು ಸಮಾಜಮುಖಿ, ನಿಮ್ಮ ಉತ್ತರದಾಯಿತ್ವ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ, ಅದೇ ಮ್ಯಾಟರ್ ಆಗುತ್ತೆ. ಎಸ್ ಮೇಡಮ್, ತಾವು ಹೇಳ್ತಿದ್ರೆ ಖಂಡಿತ ಈ ನಿಮ್ಮ ಮಾತನ್ನ ಏನು ಸರಳವಾಗಿ ಅದನ್ನ ನಾನು ಖಂಡಿತವಾಗ್ಲೂ ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಅವರು ಪಕ್ಷ ಶುರು ಮಾಡಿದ್ದೆ ಭ್ರಷ್ಟಾಚಾರದ ವಿರುದ್ಧವಾಗಿ ಅಲ್ವಾ? ಅದಾದ ನಂತರ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಆಮ್ ಆದ್ಮಿ ಪಕ್ಷ ಆಗಿರ್ಬೋದು, ಜನರ ಒಂದು ಸ್ಕೀಮ್ಗಳಿಗೆ ಮನ್ನಣೆ ಕೊಟ್ಟು ಸಾಕಷ್ಟು ಒಂದು ಯಾವ ರೀತಿ ಒಂದು RTOನ ಅವರು ನಿಮಗೆ ಆನ್ಲೈನ್ ಮಾಡ್ತಾರೆ, ಅಲ್ಲಿ ನಡೆದಂಥ ಭ್ರಷ್ಟಾಚಾರಗಳನ್ನ ಮಟ್ಟ ಹಾಕೋದಿಕ್ಕೆ. ಇವೆಲ್ಲವೂ ಸಹ ಮತ್ತೆ ಡೆವಲಪ್ಮೆಂಟ್ ಬಂದಾಗ ಎಜುಕೇಷನಲ್ಲಿ
ಶಾಲೆಗಳ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನ ಅವರು ಬದಲಾವಣೆ ಮಾಡ್ತಾರೆ, ಯಾವ ರೀತಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗುತ್ತೆ. ವಿ ಹ್ಯಾವ್ ದ ಟಾಪ್ 3 ಬೆಸ್ಟ್ ಸ್ಕೂಲ್ಸ್ ಇಡೀ ಇಂಡಿಯಾದಲ್ಲಿ. ಸರ್ಕಾರಿ ಶಾಲೆಗಳಲ್ಲಿ 3 ಬೆಸ್ಟ್ ಶಾಲೆಗಳು ನಮ್ಮ ಡೆಲ್ಲಿಯದ್ದು. ಅದಾದ ನಂತರ ಮೊಹಲ್ಲಾ ಕ್ಲಿನಿಕ್ಗಳ, ಸರ್ಕಾರಿ ಆಸ್ಪತ್ರೆಗಳ ಮುಖಾಂತರ ಜನಗೆ ಬೇಕಾದಂತ ಆರೋಗ್ಯ ವ್ಯವಸ್ಥೆಯನ್ನ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇಡೀ ಭಾರತದಲ್ಲೇ ಮೊದಲನೇ ಬಾರಿಗೆ ಅವರು ಬಡ್ಜೆಟ್ನಲ್ಲಿ ಸರಿಸುಮಾರು 16,000 ಕೋಟಿಯಷ್ಟು ನಿಮಗೆ ಎಜುಕೇಶನ್ಗೆ ಇಡ್ತಾರೆ, 23,000 ಆರೋಗ್ಯದ ವ್ಯವಸ್ಥೆಗೆ ಇಡ್ತಾರೆ. ಇಂತಹ ಒಂದು ವ್ಯವಸ್ಥೆಗಳನ್ನ ಅವ್ರು ಕೊಡ್ತಾ ಬಂದರೂ ಸಹ ನಾವು ಸರ್ಪ್ಲಸ್ ಬಡ್ಜೆಟ್ ಅಲ್ಲಿದ್ದೀವಿ.